settlement of debentures and outside liabilities are to be made in the purchasing company. That is AS 14 rule. Therefore, point number D. Sir, but ನಾವು realization account transfer ಮಾಡ್ಬಿಡ್ತೀವಿ. Outside liabilities and assets may be taken or may not be taken by the purchasing company. They are transferable to the vendor company. ಅರ್ಥ ಆಗೋಯ್ತಾ? ತಗೊಳ್ಳುತ್ತೋ ತಗೊಳ್ಳಲ್ವ, ದಟ್ ಇಸ್ ಡಿಫರೆಂಟ್. ಟ್ರಾನ್ಸ್ಫರ್ ಮಾಡಲೇಬೇಕು. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಏನಾಯ್ತು, ಇಟ್ ಈಸ್ ಲೈಕ್ ಎ ವೆಹಿಕಲ್. ರಿಯಲೈಸೇಷನ್ ಅಕೌಂಟ್ is like a vehicle used for lifting the assets and liabilities from the vendor company to the purchasing company. ಗೊತ್ತಾಗುತ್ತಾ? ವೆಂಡರ್ ಕಂಪನಿಯಿಂದ ಪರ್ಚೇಸಿಂಗ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತಕ್ಕಂಥ ಡಿವೈಸೇ ರಿಯಲೈಸೇಷನ್ ಅಕೌಂಟ್. ಒಂಥರ ಪ್ರಾಕ್ಟಿಕಲ್ ಹೇಳ್ಬೇಕಾದ್ರೆ ಅದಕ್ಕೆ ಅದನ್ನ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಹಾಕ್ಬಿಡ್ತೀವಿ. ಬಟ್ ಪೇಮೆಂಟ್ ಇಸ್ ಟು ಬಿ ಮೇಡ್ ಇನ್ ದ ಪರ್ಚೇಸಿಂಗ್ ಕಂಪನಿ. ಎಲ್ಲಿ ಮಾಡಬೇಕು? ಪರ್ಚೇಸಿಂಗ್ ಕಂಪನಿಯಲ್ಲಿ ಮಾಡಬೇಕಾಗುತ್ತೆ. ದೇರ್ ಫೋರ್ ಪಾಯಿಂಟ್ ನಂಬರ್ ಡಿ, ದಟ್ ಈಸ್ ಕ್ರೆಡಿಟರ್ಸ್ ಟು ರಿಸೀವ್ 75% ಅಂಡ್ ಇದನ್ನು ಡಿಬೆಂಚರ್ಸ್ ಕೆನಾಟ್ ಬಿ ಟೇಕನ್ ಇನ್ ಅಕೌಂಟ್. ಸಿ ಅಂಡ್ ಡಿ ಅಲ್ಲಿ ತಗೊಳ್ಳಲ್ಲ, ಅದನ್ನ ಪೇಮೆಂಟ್ ತೋರಿಸಲ್ಲ. ಅರ್ಥ ಆಯ್ತಾ? ಹಲೋ, ಅರ್ಥ ಆಯ್ತಮ್ಮ? ಇಲ್ಲಿ ಬರೀ ಶೇರ್ಸ್ 15,000 ಅಮೌಂಟ್ ಇದೆ ಅಲ್ವಾ ಸರ್? ಹೌದು, ಹೇಳಿ. ಬಟ್ ಆ ಅಮೌಂಟ್ ಎಲ್ಲೂ ತಗೊಂಡಿಲ್ಲ ಅಲ್ವಾ ಸರ್? ಯಾವುದು? ಬಿ ಪಾಯಿಂಟ್ ಅಲ್ಲಿ ಸರ್. ಬಿ ಪಾಯಿಂಟ್ ಅಲ್ಲಿ ಟ್ಯಾಕ್ಸ್ ಇಸ್ ಸೆಟಲ್ಡ್ ಅಟ್ 50 rupees. ಯಾವುದು? ಸೆಕೆಂಡ್ ಪ್ರಾಬ್ಲಮ್ ಅಲ್ಲ, ಫಸ್ಟ್ ಪ್ರಾಬ್ಲಮ್ ಅಲ್ಲ? ನಿನ್ನೆ ಮಾಡಿದ್ದು ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ. ನಿನ್ನೆ ಮಾಡಿದ್ದು ಸೆಕೆಂಡ್ ಪ್ರಾಬ್ಲಮ್. ದ ಟ್ಯಾಕ್ಸ್ ಇಸ್ ಸೆಟಲ್ಡ್ ಅಟ್ 15,000 ಅಂತ ಇದೆ ಅಲ್ವಾ ಸರ್? ಹೌದೌದು, ಅದನ್ನು ಅಷ್ಟೇನೆ. ಟ್ಯಾಕ್ಸ್ ಅನ್ನು ಏನ್ ಮಾಡ್ತೀವಿ ನಾವು, ಇದಕ್ಕೆ ಯಾವ್ದಕ್ಕೆ ಪರ್ಚೇಸಿಂಗ್ ಕಂಪನಿ ಕೊಟ್ಟರೆ. ಕೀಪ್ ಇನ್ ಮೈಂಡ್, ಔಟ್ಸೈಡ್ ಲೈಬಿಲಿಟೀಸ್ ಏನೇ ಇರಲಿ, ದ ಔಟ್ಸೈಡ್ ಲೈಬಿಲಿಟೀಸ್ ಆರ್ ಟು ಬಿ ಸೆಟಲ್ಡ್ ಇನ್ ದ ಪರ್ಚೇಸಿಂಗ್ ಕಂಪನಿ. ಇಲ್ಲಿ ನಾವು ಸೆಟಲ್ಮೆಂಟ್ ತೋರಿಸಲ್ಲ, ಅದನ್ನ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಹಾಕಿ ಪರ್ಚೇಸಿಂಗ್ ಕಂಪನಿಗೆ ಟ್ರಾನ್ಸ್ಫರ್ ಕೊಟ್ಬಿಡ್ತೀವಿ. ಆಮೇಲೆ ಔಟ್ಸೈಡ್ ಲಿಮಿಟ್ಸ್ ಏನೇ ಸೆಟಲ್ಮೆಂಟ್ ಇದ್ವಿ ಸಮೇತ ಅದನ್ನ ಏನ್ ಮಾಡ್ತೀವಿ, ಪರ್ಚೇಸಿಂಗ್ ಕಂಪನಿ ತೋರಿಸ್ತೀವಿ. ಅರ್ಥ ಆಯ್ತಲ್ವಾ? ಆದ್ರೆ ಕೆಲವು ಸಮಯದಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಲೈಬಿಲಿಟೀಸ್ ಅನ್ನ, ಎಕ್ಸಾಂಪಲ್ ಈಗ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದೆ, ನಾಟ್ ಟು ಬಿ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ ಅಂತ ಹೇಳ್ತಾನೆ. ಪರ್ಚೇಸಿಂಗ್ ಕಂಪನಿ ತೆಗೆದುಕೊಳ್ಳದೆ ಹೋದಾಗ ದಟ್ ಸೆಟಲ್ಮೆಂಟ್ ಇಸ್ ಟು ಬಿ ಶೋನ್ ಇನ್ ದ ವೆಂಡರ್ ಕಂಪನಿ. ಅರ್ಥ ಆಯ್ತಲ್ವಾ? ಲೈಬಿಲಿಟೀಸ್ ಅನ್ನ ಪರ್ಚೇಸಿಂಗ್ ಕಂಪನಿ ತಗೊಂಡ್ರೆ ಸೆಟಲ್ಮೆಂಟ್ ಪರ್ಚೇಸಿಂಗ್ ಕಂಪನಿ ತೋರಿಸ್ಬೇಕು. ಅದೇ ಲೈಬಿಲಿಟೀಸ್ ಅನ್ನ ಪರ್ಚೇಸಿಂಗ್ ಕಂಪನಿ ತಗೊಂಡಿಲ್ಲ ಅಂತಂದ್ರೆ ಅದರ ಸೆಟಲ್ಮೆಂಟ್ ವೆಂಡರ್ ಕಂಪನಿ ತೋರಿಸಬೇಕಾಗತ್ತೆ. ಓಕೆ, ನಿಮಗಿಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್, ಎಸ್ ಬಿ ಅಕೌಂಟ್, ಟ್ಯಾಕ್ಸ್ ಅಂತ ಹೇಳಿದೆ. ಬಟ್ ಎಲ್ಲಿ ಸೆಟಲ್ಮೆಂಟ್ ಮಾಡಿದ್ರು, ವೆಂಡರ್ ಕಂಪನಿ ತಗೊಂಡಿಲ್ಲ ಅಂತ ನಿಮ್ಗೆ ಏನ್ ಹೇಳಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಆಲ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಆರ್ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂಸ್ ಎಕ್ಸೆಪ್ಟ್ ಲ್ಯಾಂಡ್ ವಿಚ್ ಇಸ್ ವ್ಯಾಲ್ಯೂಡ್ ಅಟ್ 8 lakhs ಅಂತಂದಾಗ ಎಲ್ಲ ಅಸೆಟ್ಸ್ ಲೈಬಿಲಿಟೀಸ್ ತಗೊಂಡೋಗ್ಬಿಟ್ರು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ರಿವ್ಯಾಲ್ಯೂ ಆಯ್ತು. ಬಿ ಪಾಯಿಂಟ್ ಅಲ್ಲೂ ಕೊಟ್ಟಿರಲ್ವಾ ಸರ್, ನಾಟ್ ಟೇಕನ್ ಓವರ್ ಅಂತ? ಎಲ್ಲಿದೆ? ಬಿ ಅಲ್ಲಿ ಸರ್. ಸೆಂಟ್ರಿ ಕ್ರೆಡಿಟರ್ಸ್, ಎಸ್ ಪಿ ಅಕೌಂಟ್ ಅಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆರ್ ನಾಟ್ ಟೇಕನ್ ಓವರ್. ಟ್ಯಾಕ್ಸ್ ಇಸ್ ಸೆಟಲ್ಡ್ ಅಟ್ 1 lakh. ಇದು ಈ ಪಾಯಿಂಟ್ ಬಂದಾಗ ನಾಟ್ ಟೇಕನ್ ಓವರ್ ಅಂದಾಗ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಸೆಟಲ್ಮೆಂಟ್ ಮಾಡ್ಬೇಕು. ನಾನು ಫಸ್ಟ್ ಪಾಯಿಂಟ್ ನೋಡ್ಕೊಂಡೆ, ಸೆಕೆಂಡ್ ಪಾಯಿಂಟ್ ಅನ್ನು ನೋಡಿಲ್ಲ, ಬಿಟ್ಬಿಟ್ಟಿದೀವಿ. ಸೆಕೆಂಡ್ ಪಾಯಿಂಟ್ ನೆನ್ನೆ ಪ್ರಾಬ್ಲಮ್ ನನ್ನ ಕೈಯಲ್ಲಿ ಇರ್ಲಿಲ್ಲ, ನೀವ್ ಹೇಳಿದ್ದು ನೋಡ್ಕೊಂಡು ಅದಕ್ಕೆ ಪ್ರಿಂಟ್ ಔಟ್ ತಗೊಂಡು ಎಲ್ಲ ಕೈಯಲ್ಲಿದೆ. ಲೆಟ್ ಮಿ ಟು ಕಂಟಿನ್ಯೂ ದ ಸೆಕೆಂಡ್ ಪ್ರಾಬ್ಲಮ್. ಕಂಟಿನ್ಯೂ ಮಾಡ್ಬಿಡ್ಲಾ? ಎಸ್ ಸರ್. ಸೆಕೆಂಡ್ ಪಾಯಿಂಟ್ ಚೇಂಜ್ ಆಗುತ್ತೆ ಸರ್. ಇವಾಗ ಎಲ್ಲ ಅಕೌಂಟ್ ಚೇಂಜ್ ಆಗತ್ತಾ ಸರ್? ಎಲ್ಲ ಚೇಂಜ್ ಆಗಲ್ಲ, ಕೆಲವು ಕಡೆ ಸ್ವಲ್ಪ ಚೇಂಜಸ್ ಆಗ್ಬಿಡುತ್ತೆ. ಈಗ ಯಾಕೆ ನಾವು ಈಗ ನೆನ್ನೆ ಸ್ವಲ್ಪ ಏನಾಗಿದೆ, ಕೆಲವೊಂದು ಅಡ್ಜಸ್ಟ್ಮೆಂಟ್ ಎಲ್ಲ ಕವರ್ ಮಾಡಿದೀವಿ. ಈ ಒಂದು ಪಾಯಿಂಟ್ ಅನ್ನ ಬಿಟ್ಟಿದ್ದೀನಿ, ಆಯ್ತಲ್ವಾ? ಈಗೆಲ್ಲ ಕಂಪ್ಲೀಟ್ ವರ್ಕಿಂಗ್ ಎಲ್ಲ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ ಬಂದ್ಬಿಡಿ, ಆಯ್ತಲ್ವಾ? ಒಂದೆರಡು ಪ್ರಾಬ್ಲಮ್ ಸಾಕು, ಆಮೇಲೆ ಎಲ್ಲ ಕಂಪ್ಲೀಟ್ ಅರ್ಥ ಆಗುತ್ತೆ. ಇದು ಮ್ಯಾಕ್ಸಿಮಮ್ ಇದೆ ಅಡ್ಜಸ್ಟ್ಮೆಂಟ್ಸ್. ನಿಮ್ಮ ಟಾಪಿಕ್ ಅಲ್ಲಿ ಏನೇನ್ ಬರ್ಬೋದು ಎಲ್ಲ ಮರ್ಜ್ ಮಾಡ್ಬಿಟ್ಟಿದೀನಿ, ಆಯ್ತಾ? ಯಾಕಂದ್ರೆ ಒಂದೆರಡು ಪ್ರಾಬ್ಲಮ್ ಕಷ್ಟ ಆಗತ್ತೆ, ಆದ್ರೂ ಕಲ್ತ್ಕೊಂಡ್ಬಿಟ್ಟು ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಅಂತ ವೆರಿ ಸಿಂಪಲ್ ಆಗಿರುತ್ತೆ. ನಿಮ್ ಎಕ್ಸಾಮ್ ಅಲ್ಲಿ ನೋಡಿದ್ರಲ್ಲಿ 10% ಸಮೇತ ಇರಲ್ಲ, ಡೋಂಟ್ ವರಿ. ಅರ್ಥ ಆಯ್ತಲ್ವಾ? ಈಗ ಸೆಕೆಂಡ್ ಪ್ರಾಬ್ಲಮ್ ಬನ್ನಿ. ಫ್ರಮ್ ವೆರಿ ಬಿಗಿನಿಂಗ್, ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ದ ಮರ್ಜರ್ಸ್? ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸ್ಟೆಪ್ ನಂಬರ್ 1 ಅಲ್ಲಿಂದ ಬಂದ್ಬಿಡಿ. ನೆನ್ನೆದು ಇಶ್ಯೂನೇ ಬೇಡ. ಓಕೆ, ಸ್ಟೆಪ್ ನಂಬರ್ 1 ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಲೆಟರ್ಸ್ ಅನ್ನು ಚಿಕ್ಕದಾಗಿ ಬರೀತೀನಿ ನಾನು, ಬೇಗ ಬೇಗ ಸ್ಪೀಡ್ ಪಿಕಪ್ ಮಾಡ್ಲಿಕ್ಕೆ. ನೀವು ಎಕ್ಸ್ಪಾಂಡ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ಯಾವ ಮೆಥಡ್ ಅಪ್ಲೈ ಆಗುತ್ತೆ ಅಂತ ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ದೀವಿ. ಯಾವ ಮೆಥಡ್ ಅಪ್ಲೈ ಆಗುತ್ತೆ? ನೆಟ್ ಅಸೆಟ್ ಮೆಥಡ್.
ನೆಟ್ ಅಸೆಟ್ ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್ ಅಪ್ಲೈ ಆಗುತ್ತಾ? ಸೊ ನೆಟ್ ಅಸೆಟ್ ಮೆಥಡ್ Yes, ಬಂದ್ರೆ sir. ನಿಮಗೆ ಅಡ್ಜಸ್ಟ್ಮೆಂಟ್ ಇನ್ನೊಂದು ಎಕ್ಸ್ಟ್ರಾ ವರ್ಕಿಂಗ್ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಯಾವ್ದು ಬರುತ್ತೆ? ದಟ್ ಈಸ್ ನೆಟ್ ಅಸೆಟ್ ಮೆಥಡ್ ಆಗುತ್ತೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಅಂಡರ್ ನೆಟ್ ಅಸೆಟ್ ಮೆಥಡ್? Assets minus liabilities. That is PC is equal to market value of assets minus market value of liabilities. ಈಗ ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಹಾಕೊಳ್ತೀನಿ ಅಲ್ವಾ? ಸೊ ದಟ್ ಈಸ್ ಪರ್ಟಿಕ್ಯುಲರ್ಸ್ ಆಮೇಲೆ ರುಪೀಸ್ ಅಂತ ಒಂದೆರಡು ಪಾಯಿಂಟ್ ತಗೋಬೇಕು. ರುಪೀಸ್. ಸೊ ಫಸ್ಟ್ ಏನ್ ತಗೋಬೇಕು ನೀವಲ್ಲಿ? ಅಸೆಟ್ಸಾ? Market value of assets. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂದ್ರೆ ಯಾವ ತಗೋಬೇಕು? ಯಾವ asset? ಇಲ್ಲಿ Land and ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ವಿಚ್ ಅಸೆಟ್ಸ್ ಆರ್ ಎಕ್ಸ್ಕ್ಲೂಡೆಡ್? ಯಾವ್ದು? fictitious assets. ವೆರಿ ಗುಡ್. ಇಲ್ಲಿ ನಿಮ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಬರೀತಾರೆ. ಇಲ್ಲಿ ಈಗ ಹೇಳ್ತಿರಿ ನೋಡಿ, ಈ ರೀತಿ ರಿವರ್ಸ್ ಆಗ್ತೀನಿ. ದಟ್ ಈಸ್ ಎಕ್ಸ್ಕ್ಲೂಡಿಂಗ್ fictitious assets. ಅದನ್ನ ಬಿಟ್ಬಿಡ್ಬೇಕು ಇಲ್ಲಿ ಕಂಪಲ್ಸರಿ. ಸೊ ಅದ್ ಬಿಟ್ಬಿಟ್ರೆ ವಿಚಾರದ ಅದರ್ ಅಸೆಟ್ಸ್ ದೇರ್, ಬಟ್ ಎಲ್ಲಾನು ಯಾವೆಲ್ಲ ತಗೋಬೇಕು? ಮಾರ್ಕೆಟ್ ವ್ಯಾಲ್ಯೂ ತಗೋಬೇಕು. ಇನ್ ಕೇಸ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ನಾಟ್ ಗಿವನ್, ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ ಏನ್ ಮಾಡ್ಬೇಕು? balance sheet. ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಹಾಕೋಬೇಕು. ಓಕೆ, ಇಲ್ಲಿ ನಿಮ್ಗೆ ಯಾವ ಅಸೆಟ್ಸ್ ನ ತಗೊಂಡಿಲ್ಲ ಅಂತ ಹೇಳಿದಾರೆ ಯಾವ್ದಾದ್ರು? ಒಂದೇ ಒಂದು ಹೇಳಿದೆ, ಯಾವುದು? Trademarks. ಟ್ರೇಡ್ ಮಾರ್ಕ್ಸ್ ಆರ್ ವರ್ತ್ಲೆಸ್. ಅದ್ ಬಿಟ್ರೆ ಮಿಕ್ಕ ಎಲ್ಲ ತಗೋಬೇಕು. Worthless. ಎಲ್ಲ ತೆಗೆದುಕೊಳ್ಳುವಾಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 8 ಲಕ್ಷ ತಗೋಬೇಕು. ಮಿಕ್ಕಿದೆಲ್ಲ ಬುಕ್ ವ್ಯಾಲ್ಯೂ ಬರ್ತಾ ಇರುತ್ತೆ. ಓಕೆ, ಸೊ ಆ ರೀತಿ ಬಂದಾಗ now let us come to the entries of this one. So which are the assets? Land and building. So what is the market value of land and building? 8 lakh. 8 lakhs ತಗೋಬೇಕು. So then patents. Amount of value of patents are 3 lakhs. 3 lakhs. 3 lakhs ಆಯ್ತು. ಸೊ ನೆಕ್ಸ್ಟ್ ಯಾವ್ದಿದೆ? ಸ್ಟಾಕ್ ಇದೆ. ಸ್ವಲ್ಪ ಡೌಟ್ ಬಂತು ಆಗ ಇಮಿಡಿಯೇಟ್ ಆಗಿ ಕೇಳಿ ಸ್ವಲ್ಪ. ವಾಟ್ ಇಸ್ ದ ಸ್ಟಾಕ್ ವ್ಯಾಲ್ಯೂ? 2,25,000. 25,000. 2,25,000. So next after stock is debtors are there. So what is the value of debtors given? 1,60,000. 1,60,000. Then after debtors cash is there. Cash ಅನ್ನು ತಗೊಂಡಿಲ್ಲ ಅಂತ ಹೇಳಿಲ್ಲ, ಅವಾಗೆಲ್ಲ ತಗೊಂಡ್ರು ಅಂತ ಬಂದ್ಬಿಡುತ್ತೆ. Cash is 25,000. So after cash is, the next is prepaid expenses. Prepaid expenses amounted to prepaid expenses system is 15,000. 15,000. 15,000. So 15,000. Next is prepaid expense admele copyright. So amount of copyrights are 45,000. 45,000. Then trademarks. Trademarks worthless ಅಂತ ಇರುತ್ತಲ್ವಾ? ಯಾವ್ದನ್ನ ಹೇಳಿದ್ದು? Trademark cases. Worthless. ಅದು ಬಿಟ್ಬಿಡ್ಬೇಕು, ಅದನ್ನ no value ಅಂತ. Then goodwill is there. For the amount of goodwill, that is 5,000. So next underwriting commission, preliminary expenses, advertisement to developmental charges, ಡಿಸ್ಕೌಂಟ್ ಅವೆಲ್ಲ ಏನಾಗುತ್ತೆ? ಫಿಕ್ಟಿಷಿಯಸ್ ಅಸೆಟ್ಸ್ ಆಗುತ್ತೆ. ಅಂತ ತಗೋಬಾರ್ದು, ಮೊದಲೇ ಹೇಳ್ಬಿಟ್ಟಿದೀವಿ ಅಲ್ವಾ? ಸೊ ದೆನ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಟೋಟಲ್ ಅಸೆಟ್ಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಟೋಟಲ್ ಅಸೆಟ್ಸ್ ಟೇಕನ್ ಓವರ್ ಎಷ್ಟು ಅಮೌಂಟ್ ಬರ್ತದೋ?
15,95,000. 15 lakhs 95,000 ಕರೆಕ್ಟಾ? Yes, sir. ಚೆಕ್ ಮಾಡ್ಕೊಳ್ಳಿ, ತಿರ್ಗಿ ಹಿಂದೆ ಮುಂದೆ ಹೋಗೋದು ಬೇಡ. ಇದು ಲೆಂತಿ ಪ್ರೊಸೆಸ್, ಇಟ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಏನೋ ಡೈರೆಕ್ಟ್ ಮಾಡಿದ್ರೆ ಮಾಡ್ಬಿಡ್ಬೋದು. ಇಲ್ಲಿ ಹಿಂದೆ ಮುಂದೆ ಅಂದ್ರೆ ತಲೆನೋವು. ಸೊ ನೆಕ್ಸ್ಟ್ ದಟ್ ಈಸ್ ಲೆಸ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಯಾವ ಲೈಬಿಲಿಟೀಸು? ಔಟ್ಸೈಡ್ liabilities taken over. So which are the out liabilities appearing in the balance sheet? Outstanding liabilities. Not outstanding, outside, ಹೊರಗಡೆಯವರು means other than shareholders ಅಂತದು. Okay, so Okay, sir. then ಎಲ್ಲಿದೆ? ಡಿಬೆಂಚರ್ಸ್. That is debentures. What is the amount of debentures? 1 lakh. 1 lakh. 1 lakh. Next, after debentures, development rebate reserve, not an outside liability. ಅದು ಒಂದು ಸ್ಟ್ಯಾಟ್ಯೂಟ್ ರಿಸರ್ವ್ ಆಗುತ್ತೆ. Sundry creditors. The amount of sundry creditors is 1,10,000. 1,10,000. Then after creditors, workman SB account. Workman SB account. ತಗೊಂಡ್ರಾ ಇಲ್ವಾ ನೋಡಿ? ಯಾವ ತಗೊಂಡಿಲ್ಲ? ಸನ್ಡ್ರಿ ಕ್ರೆಡಿಟರ್ಸ್ ತಗೊಂಡಿಲ್ಲ. ಪಾಯಿಂಟ್ ನಂಬರ್ ಬಿ ಹೇಳಿದ್ರಲ್ಲ, ಅದನ್ನು ತಗೊಂಡಿಲ್ಲ. ಪೀಸ್ ತಗೋಬಾರ್ದು. ಸನ್ಡ್ರಿ ಕ್ರೆಡಿಟರ್ಸ್ ತೆಗೆದುಕೊಂಡಿಲ್ಲ. ಇಟ್ ಇಸ್ ಬೆಟರ್ ಟು ಮೇಕ್ ಕ್ಲಿಯರ್. ಸನ್ಡ್ರಿ ಕ್ರೆಡಿಟರ್ಸ್ ತಗೊಂಡಿಲ್ಲ. ಆಮೇಲೆ ಯಾವುದು? ವರ್ಕ್ಮನ್ SB ಅಕೌಂಟ್ ತಗೊಂಡಿಲ್ಲ, ಅದನ್ನು ತಗೋಬಾರ್ದು. Then tax, Provision for tax. provision for tax. So there are the 3 liabilities not taken over by the purchasing company. Purchasing company ತಗೊಂಡಿಲ್ಲ, ಲಿಸ್ಟ್ ತಗೋಬೇಡಿ. ತಗೊಂಡಿದ್ದು ಮಾತ್ರ ತಗೋಬೇಕು. ದಟ್ ಈಸ್ ಮಾರ್ಕೆಟ್ ವೆಲ್ ಆಫ್ ಔಟ್ಸೈಡ್ liabilities. ಇದು ಅಷ್ಟೇ ಟೇಕನ್ ಓವರ್ ಅಂತ ನಾನು ಹೇಳಿಲ್ಲ, ಬಟ್ ಟೇಕನ್ ಓವರ್ ಇಸ್ ಕಾಮನ್ ಆಗಿರುತ್ತೆ. ಸೊ ಎಕ್ಸ್ಕ್ಲೂಡಿಂಗ್ ದೋಸ್ ಬಿಟ್ರೆ ಡಿಬೆಂಚರ್ಸ್ ಆಯ್ತು, ಡೆವಲಪ್ಮೆಂಟ್ ರಿಪೇಟ್ ರಿಸರ್ವ್ ಬಂದು ಸ್ಟ್ಯಾಟ್ಯೂಟ್ ರಿಸರ್ವ್ ತಗೋಬಾರ್ದು. ವರ್ಕ್ಮನ್ ಎಸ್ಬೆಂಡ್ ಇದು ಸನ್ಡ್ರಿ ಕ್ರೆಡಿಟರ್ಸ್, Mortgage loan. Sundry creditors and workman SB account outside are taken over. Workman compensation fund reserve, dividend equalization fund reserve, proposed dividend belongs to the shareholders, and then mortgage loan. Mortgage loan ಅದನ್ನ ತಗೊಂಡಿಲ್ಲ ಅಂತ ನೀವು ಹೇಳಿಲ್ಲ ನೋಡಿ, ಅದಕ್ಕೆ ತಗೊಂಡ್ರು ಅಂತ ಬಂದ್ಬಿಡುತ್ತೆ. What is the amount of mortgage loan? That is 50,000. 50,000. Okay, after mortgage loan, any other outside liabilities? Export promotion reserve, statutory reserve ಆಗುತ್ತೆ. Investment allowance reserve, statutory reserve ಆಗುತ್ತೆ. ಸೊ ಅದನ್ನ ಇದು ಪರ್ಚೇಸ್ ಕನ್ಸಿಡರ್ ತಗೋಬಾರ್ದು. ಸೊ ದೆನ್ ನಾವು ಸಿ ಈಗ ಕರೆಕ್ಟ್ ಅಡ್ಜಸ್ಟ್ಮೆಂಟ್ಸ್ ತೆಗೆದುಕೊಂಡ್ರೆ ದಟ್ ಈಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಔಟ್ಸೈಡ್ liabilities are taken over. ಏನಮ್ಮ? Sir, tax settled at 15,000 ತಗೋಬಾರ್ದಾ ಸರ್? ಟ್ಯಾಕ್ಸ್ ಸೆಟಲ್ ಅಂದ್ರೆ ಪರ್ಚೇಸ್ ಕನ್ಸಿಡರ್, ಪರ್ಚೇಸಿಂಗ್ ಕಂಪನಿ ತಗೊಂಡಿಲ್ವಲ್ಲ. ನೀವೇ ಹೇಳಿದ್ರಲ್ಲ ಈಗ, ನಾನು ಅದನ್ನ ನೋಡಿಲ್ಲ, ಪ್ರಾಬ್ಲಮ್ ನಾನು ಬಿಟ್ಟಿದ್ವಿ. ಪಾಯಿಂಟ್ ನಂಬರ್ ಬಿ ಏನಿರ್ತದೆ? ಸನ್ಡ್ರಿ ಕ್ರೆಡಿಟರ್ಸ್, ವರ್ಕ್ಮನ್ SB ಅಕೌಂಟ್ ಅಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆರ್ ನಾಟ್ ಟೇಕನ್ ಓವರ್. ನಮ್ಗೆ ಬೇಕಾದ್ರೆ ಟೇಕನ್ ಓವರ್ ಮಾತ್ರ ಬೇಕು, ಇಲ್ಲಿ ನಾಟ್ ಟೇಕನ್ ಓವರ್ ಅಂತಾನೆ. ಅವಾಗ ಪರ್ಚೇಸಿಂಗ್ ಕಂಪನಿ ತಗೊಂಡಿಲ್ಲ ಅಂದ್ರೆ these liabilities are to be personally settled by the vendor company. ಅರ್ಥ ಆಗ್ತಾ ಇದೆಯಾ? ಆ ಪರ್ಸನಲ್ ಸೆಟಲ್ಮೆಂಟ್ ನಾನು ನೋಡಿ ರಿಯಲೈಸ್ಡ್ ಅಕೌಂಟ್ ಅಲ್ಲಿ ತೋರಿಸ್ತೀನಿ ಈಗ, ಆಯ್ತಾ? These liabilities are not taken over by the purchasing company, therefore it becomes the liability of the vendor company to pay off these liabilities. Are you understood now? Yes sir. ಇಲ್ಲಿ ಟೇಕನ್ ಓವರ್ ಅಂತ ಮರಿಬಾರ್ದು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಔಟ್ಸೈಡ್ liabilities, ಇದು ಅಷ್ಟೇ ಔಟ್ಸೈಡ್ liabilities ಟೇಕನ್ ಓವರ್ ಮರಿಬಾರ್ದು ಅದನ್ನ. ಓಕೆ, ಇಲ್ಲ ಅಷ್ಟೇನೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಶಾರ್ಟ್ ಫಾರ್ಮ್ ಅಲ್ಲಿ ಹಾಕಿರ್ತೀನಿ, ಎಕ್ಸ್ಪಾಂಡ್ ಮಾಡ್ಕೊಳ್ಳಬೇಕು ನೀವು. ಟೇಕನ್ ಓವರ್ ತಗೊಂಡಿದ್ ಮಾತ್ರ ತಗೋಬೇಕು. ಇದು ಪರ್ಚೇಸ್ ಪ್ರೈಸ್ ಕಂಡು ಹಿಡಿತಾ ಇದೀವಿ. ಪರ್ಚೇಸ್ ಮಾಡಿದ್ರೆ ದುಡ್ಡು ಕೊಡ್ತೀವಿ, ಪರ್ಚೇಸ್ ಮಾಡಿದ್ರೆ 4 ದುಡ್ಡು ಕೊಡ್ತೀವಿ, ಗೊತ್ತಾಯ್ತಲ್ವಾ? ಆ ಬೇಸಲ್ಲಿ ಬರುತ್ತೆ ಅಷ್ಟೇನೆ. ಸೊ therefore here the total of liabilities is 1,50,000 rupees at outside liabilities. So finally now that is the purchase consideration.
purchase consideration is assets minus liabilities ಎಷ್ಟು ಬರುತ್ತೆ ನೋಡಿ 14,45,000. 14 lakhs 45,000. 45,000 is the purchase consideration ಆಯ್ತು. Okay, so this is over. One step is over. So next ಯಾವ ಮೆಥಡ್ ಅಪ್ಲೈ ಮಾಡಿದ್ ನೀವು Net asset method. ನೆಟ್ ಅಸೆಟ್ ಮೆಥಡ್ ಬಂದಾಗ ಯು ಹ್ಯಾವ್ ಟು ಗೋ ಫಾರ್ ಒನ್ ಮೋರ್ ವರ್ಕಿಂಗ್ ಕಾಲ್ಡ್ ದಟ್ ಇಸ್ ಡಿಸ್ಚಾರ್ಜ್ ಆಫ್ Discharge of ಪರ್ಚೇಸ್ ಕನ್ಸಿಡರೇಷನ್. ಡಿಸ್ಚಾರ್ಜ್ ಅನ್ನ ತೋರಿಸ್ಬೇಕು ನೀವು. ಫಸ್ಟ್ ಒನ್ ಬಂದು ಕ್ಯಾಲ್ಕುಲೇಷನ್ ಆಫ್ ಪಿಸಿ. ಇದು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಸ್ಟೆಪ್ ನಂಬರ್ 1. ಸೆಕೆಂಡ್ ಒನ್ ಈಸ್ ಡಿಸ್ಚಾರ್ಜ್ ಆಫ್ ಪಿಸಿ. ಡಿಸ್ಚಾರ್ಜ್ ಆಫ್ ಪಿಸಿ ಸೇಮ್ ಅದೇ ರೀತಿನೇ ಪರ್ಟಿಕ್ಯುಲರ್ಸ್ ಅಂಡ್ ದೆನ್ ರುಪೀಸ್ ಅಂತ ಒಂದೆರಡು ಕಾಲಮ್ ಹಾಕ್ಬಿಡಿ. So then as per the point number second question ಅಲ್ಲಿ ಪೇಮೆಂಟ್ ಅನ್ನು ಎಲ್ಲ ಕೊಟ್ಟಿರ್ತಾರೆ ನೋಡಿ. ಯಾವ ಪಾಯಿಂಟ್ ಅಲ್ಲಿ ಇದೆ So payment on shares. ಪಾಯಿಂಟ್ ನಂಬರ್ ಡಿ. ನಾನು ಇದು ಕರೆಕ್ಟ್ ಅಪ್ಲೈ ಮಾಡ್ತೀನಿ ಬಟ್ ಅಮೌಂಟ್ ಡಿಫರೆಂಟ್ ಆಗ್ಬಿಟ್ಟಿದೆ ಅಷ್ಟೇ. ಪರ್ಚೇಸ್ ಆಸ್ ಪರ್ ಪಾಯಿಂಟ್ ನಂಬರ್ ಡಿ ನಲ್ಲಿ ಇದೆ ನೋಡಿ. ಇದು ಪರ್ಚೇಸ್ ಕನ್ಸಿಡರೇಷನ್ ಈಸ್ ಸೆಟಲ್ಡ್ ಬೈ ಇಶ್ಯೂ ಆಫ್ ಶೇರ್ಸ್ ಫಾರ್ 70% ಅಂಡ್ ದ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಪೇಮೆಂಟ್ ಅನ್ನ ತೋರಿಸ್ತೀವಿ. ಫಸ್ಟ್ ನಂಬರ್ 1 ಇಟ್ ಈಸ್ ಪೇಮೆಂಟ್ ಇನ್ ಶೇರ್ಸ್. ಇದು ಪೇಮೆಂಟ್ ಇನ್ ಶೇರ್ಸ್ ಎಷ್ಟು ಬರ್ತಾ ಇದೆ? ವಾಟ್ ಇಸ್ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್? 14,45,000 into 70%. ಎಷ್ಟು ಬರುತ್ತೆ? 10. So ಕರೆಕ್ಟ್ ಆಗಿ ಹೇಳ್ಬೇಕು, ಮತ್ತೆ ನೆನ್ನೆ ಮಿಸ್ ಮಾಡ್ಕೊಡುದು. Okay, sir. 10,11,500. 11,100 ಕರೆಕ್ಟಾ? ಮಿಗ್ದವ್ರು ಒಬ್ಬರೇ ಹೇಳ್ತಾರದು, ಮಿಗ್ದವರೆಲ್ಲ ಅಡ್ರೆಸ್ ಇಲ್ಲ. ನೆಕ್ಸ್ಟ್ ದಟ್ ಈಸ್ ಪೇಮೆಂಟ್ ಇನ್ ಕ್ಯಾಶ್. Payment in cash. Payment in cash. What is the percentage paid in shares? 70%. Then what is the remaining balance in the percentage? 30%. 30% irutte. The balancing figure ತಗೊಂಡ್ರೆ ಬಂದ್ಬಿಡುತ್ತೆ. That is into 30%. 4,33,500. 33,500. Yes, sir. Yes, sir. ಅಥವಾ ನೀವು ಇದನ್ನ ನೋಡಿ, ಇದು ಬ್ಯಾಲೆನ್ಸಿಂಗ್ ಫಿಗರ್ ತಗೊಂಡ್ಬಿಡ್ಬೋದು. ಟೋಟಲ್ ಹಾಕೊಂಡ್ಬಿಟ್ಟು ಟೋಟಲ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದ್ರೆ ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಇಸ್ ಟೋಟಲ್ ಪೇಮೆಂಟ್ ಬರುತ್ತೆ. ಸಿ ಇಸ್ ಈಕ್ವಲ್ ಟು ಕರೆಕ್ಟ್ ನೋಡಿ, ಇದು ಎಷ್ಟು ಬರಬೇಕು? 14,45,000 rupees ಬರಬೇಕು. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಬರುತ್ತೆ ಸರ್. ಬೇಕಷ್ಟು ಅಮೌಂಟ್ ಅವ್ರು ಕೊಟ್ಟಿರ್ಬೇಕು ನಮ್ಗೆ. ಓಕೆ. ಸೊ ನೆಕ್ಸ್ಟ್ ಸೇಲ್ ಆಫ್ ಶೇರ್ಸ್ ಏನಾದ್ರೂ ಇದ್ದರೆ ಇದೆಯಾ ಇಲ್ವಾ ನೋಡಿ. ಸೇಲ್ ಆಫ್ ಶೇರ್ಸ್ ಕೊಟ್ಟಿದ್ದಾರಾ ಇಲ್ವಾ? ಫಸ್ಟ್ ಪ್ರಾಬ್ಲಮ್ ಇದ್ದಂಗೆ ಏನಾದ್ರು ಅಷ್ಟು ಪರ್ಸೆಂಟ್ ಶೇರ್ಸ್ ಅನ್ನ ಸೇಲ್ ಮಾಡಿದ್ರು ಅಂತ ಏನಾದ್ರು ಇದೆಯಾ? ಪಾಯಿಂಟ್ ನಂಬರ್ ಇ ನೋಡಿ. 1/5 of the share. 1/5 ಐದನೇ ಒಂದು ಭಾಗ. 1/5 ಆಫ್ ಶೇರ್ಸ್ ರಿಸೀವ್ಡ್ ಆರ್ ಸೋಲ್ಡ್ ಇನ್ ದ ಮಾರ್ಕೆಟ್ ಅಟ್ ₹9 per share ಅಂತ ಹೇಳ್ತಾರೆ. ಸೊ ಇಲ್ಲಿ ಸೇಲ್ ಮಾಡಿದಾಗ ಮಾತ್ರ ಇದು ಬರುತ್ತೆ. ಇದು ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಇದು ಎರಡು ಬರ್ತಾ ಇರುತ್ತೆ ನಮ್ಗೆ. ದಟ್ ಈಸ್ ನಂಬರ್ ಆಫ್ shares sold and profit or
loss thereon. ಗೊತ್ತಾಗ್ತಾ ಇದೆಯಮ್ಮ? ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಸೋಲ್ಡ್, ಎಷ್ಟು ಶೇರ್ಸ್ ಮಾರಾಟ ಮಾಡಿದ್ರೆ ಗೊತ್ತಿಲ್ಲ, ಜಸ್ಟ್ ಏನು ಅವ್ನು ರೇಷಿಯೋ ಹೇಳ್ತಾನೆ 1/5 ಅಂತ ರೇಷಿಯೋ ಹೇಳಿದಾಗ ಆ 1/5 ಎಷ್ಟು ಶೇರ್ಸ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಅದನ್ನ ಮಾರಾಟ ಮಾಡಿದಾಗ ಕಂಪನಿಗೆ ಪ್ರಾಫಿಟ್ ಆಗತ್ತಾ ಲಾಸ್ ಆಗತ್ತಾ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ದಟ್ ಈಸ್ ನಂಬರ್ ಆಫ್ ಶೇರ್ಸ್ ಸೋಲ್ಡ್ ಬೈ ದ ವೆಂಡರ್ ಕಂಪನಿ. ವೆಂಡರ್ ಕಂಪನಿ ಎಷ್ಟು ಶೇರ್ಸ್ ಅನ್ನು ಸೆಲ್ ಮಾಡಿದವು ಅಂತ. ಆಕ್ಚುಲಿ ಹೌ ಮೆನಿ ಆರ್ ದ ನಂಬರ್ ಆಫ್ ಶೇರ್ಸ್ ರಿಸೀವ್ಡ್? Um, 1,44,500 ಶೇರ್ಸ್ ರಿಸೀವ್ಡ್. ಇದು ಕೊಟ್ಟಿಲ್ಲ, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಸ್ ಈಕ್ವಲ್ ಟು ವಾಟ್ ದ ಟೋಟಲ್ ವ್ಯಾಲ್ಯೂ ರಿಸೀವ್ಡ್ ಇನ್ ದಿ ಫಾರ್ಮ್ ಆಫ್ ಶೇರ್ಸ್? ಅಮೌಂಟ್ ಹೇಳಿ. 14,45,000. 10,11,500. ವ್ಯಾಲ್ಯೂ ಆಫ್ ಶೇರ್ಸ್ ರಿಸೀವ್ಡ್. ನಮ್ಗೆ ನಂಬರ್ ಆಫ್ ಶೇರ್ಸ್ ಗೊತ್ತಿಲ್ಲ, ವ್ಯಾಲ್ಯೂ ಆಫ್ ಶೇರ್ಸ್ ಲೆಕ್ಕ ಮಾಡಿದ್ವಿ ನಾವು ಅದನ್ನ, ಹೌದಾ? Sir, divided by 10. Sir, ನಾ ಹೇಳಿದ ಫಸ್ಟ್ ನನ್ನ ಕ್ವಶನ್ ಆನ್ಸರ್ ಮಾಡಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ PC ರಿಸೀವ್ಡ್ ಇನ್ ಶೇರ್ಸ್? 10,11,500. ಅದು PC ನ ಇರುತ್ತೆ ನೋಡಿ, ಇಲ್ಲಿ ಗ್ರೀನ್ ಇದ್ರಲ್ಲಿ ಇದು ಮಾಡಿದ್ದೀನಿ. ಡಿವೈಡೆಡ್ ಬೈ ವಾಟ್ ದ ವ್ಯಾಲ್ಯೂ ಪರ್ ಶೇರ್ ಇನ್ ದ ಪರ್ಚೇಸಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿಯಲ್ಲಿ ಒಂದು ಶೇರ್ ನ ಬೆಲೆ ಎಷ್ಟು ಅಂತ ಕೊಟ್ಟಿಲ್ಲ, ಕೊಟ್ಟಿದಾರಾ? ಇಲ್ಲ. ಕೊಡದೇ ಇದ್ದಾಗ ಏನ್ ಅನ್ಕೋಬೇಕು, ದ ಶೇರ್ ವ್ಯಾಲ್ಯೂ ಇನ್ ದ ಪರ್ಚೇಸಿಂಗ್ ಕಂಪನಿ ಈಸ್ ಈಕ್ವಲ್ ಟು ವೆಂಡರ್ ಕಂಪನಿ ಅಂದಾಗ, ಸೊ ವೆಂಡರ್ ಕಂಪನಿಯಲ್ಲಿ ಒಂದು ಈಕ್ವಿಟಿ ಶೇರ್ ನ ರೇಟ್ ಎಷ್ಟಿತ್ತು? 10 ಇತ್ತು. ಸೊ ಡಿವೈಡ್ ಬೈ 10 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಈಸ್ ಇಟ್ 10,11,50 is 1,150 shares. There are the number of shares idu 1,01,150 shares. Sir. ಹೇಳಮ್ಮ ಏನಿದೆ? ಸರ್ ನೀವು ನಿನ್ನೆ ಈ ಪ್ರಾಬ್ಲಮ್ ಮಾಡಿದ್ರಲ್ವಾ ಸರ್, ಅದ್ರಲ್ಲಿ ಇವಾಗ ನೀವು ಮಾಡಿದ್ರಲ್ವಾ ಕ್ಯಾಲ್ಕುಲೇಷನ್, ಅದನ್ನ ಬಂದ್ಬಿಟ್ಟು ಟೋಟಲ್ PC ಮೇಲೆ ಮಾಡಿದ್ರಿ ಸರ್ ನಿನ್ನೆ. ಟೋಟಲ್ ಇವಾಗ ಶೇರ್ಸ್ ಮೇಲೆ ಮಾಡ್ತೀವಿ. ನಮ್ಗೀಗ ಟೋಟಲ್ ಇಲ್ಲ, ನಿನ್ನೆ ಇವಾಗ ಮಾಡಿದ ಕ್ಯಾಲ್ಕುಲೇಷನ್ ವಾಯ್ಸ್ ಕಟ್ ಆಗ್ತದೆ ನೋಡಮ್ಮ. ನಿನ್ನೆ ಬಂದ್ಬಿಟ್ಟು ನೀವು 12,98,000 ಟೋಟಲ್ PC ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದು ಸರ್ ನೀವು. ಸರ್ ಈಗ ನಿನ್ನೆ ನೀವು ಸಾರಿ ನೆನ್ನೆನು ನೋಡು, ಆ ಶೇರ್ಸ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನೋಡು, ಕ್ಯಾಶ್ ಬಿಟ್ಟು. ಬಟ್ ಅಲ್ಲಿ ನೆನ್ನೆ ಇಲ್ಲ ಸರ್, ನಿನ್ನೆ PC ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದು ಸರ್ ನೀವು. ಈಗ ನಂಬಬೇಕಾದ್ರೆ ನೋಡಿ, ಇದು ಆಕ್ಚುಲ್ ಆಗಿ ನೆನ್ನೆ ಏನಾಗಿತ್ತು, ಅದೇ ನೆನ್ನೆ ಮಿಸ್ಟೇಕ್ ಆಗಿರೋದು. ಅದನ್ನ ಕೈಯಲ್ಲಿ ನನಗೆ ಪ್ರಾಬ್ಲಮ್ ಇರಲಿಲ್ಲ, ನೀವ್ ಹೇಳಿದ್ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನೋಡ್ಕೊಳಕ್ ಏನಿರ್ಲಿಲ್ಲ. ಈಗ ಕರೆಕ್ಟ್ ಆಗಿ ಬರ್ತಾ ಇದೆ, ಬಿಕಾಸ್ ನನ್ನ ಕೈಯಲ್ಲಿ ಈಗ ಚಾರ್ಟ್ ಇದೆ, ಪ್ರಿಂಟೆಡ್ ಕ್ವಶನ್ಸ್ ಇದೆ. ಈಗ ಮಾಡ್ತಾ ಇರೋದು 100% ಕರೆಕ್ಟ್ ಆಗಿ ಬರುತ್ತೆ. ಬಿಟ್ಬಿಡಿ ನೆನೆ ಇದು ಹೆಂಗು ರಿವೈಸ್ ಮಾಡ್ತಾ ಇದ್ರಲ್ವಾ. ಕಮ್ ಟು ಟುಡೇ, ನೆನ್ನೆ ಏನು ಮಿಸ್ಟೇಕ್ಸ್ ಏನೇನು ಒಮಿಷನ್ಸ್ ಆಗಿದೆ ನೋಡ್ಕೊಳ್ಳಿ. ಒಂದ್ಸಲ ನಿಮ್ಗೆ ವೆರಿಫಿಕೇಶನ್ ಬಂದ್ಬಿಡುತ್ತೆ, ಆಯ್ತಲ್ವಾ? ಈಗ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ವಿ ಹ್ಯಾವ್ ಟು ಟೇಕ್ ಅಪ್ ದ ಶೇರ್ ವ್ಯಾಲ್ಯೂ ತಗೋಬೇಕು, ಕ್ಯಾಶ್ ವ್ಯಾಲ್ಯೂ ಯಾಕೆ ತಗೋಬೇಕಲ್ಲಿ, ಅಲ್ವಾ? ಅದಕ್ಕೆ ದ ಅಮೌಂಟ್ ಆಫ್ PC paid in the form of shares is 10,11,500 according to the present calculation. Okay na? So therefore number of shares 10,11,500 divided by face value per share, that is 10. If 10,11,500 is divided out of 10, the number of shares becomes 1,01,150. Okay, out of this one now ಕರೆಕ್ಟ್ ಆಗಿ ಬರ್ತಾ ಇದೆ. ಡೋಂಟ್ ವರಿ, ಇವು ಕರೆಕ್ಟ್ ಆಗಿ ಬರ್ತಾ ಇರುತ್ತೆ. ಇದನ್ನ ಫಾಲೋ ಮಾಡ್ತಾ ಬನ್ನಿ. ಯೆಸ್ಟರ್ಡೇ ವಿ ಲೆಫ್ಟ್ ಔಟ್ ಸಮ್ ಅಡ್ಜಸ್ಟ್ಮೆಂಟ್ಸ್. ಸೊ ಇಲ್ಲಿಗ ನಂಬರ್ ಆಫ್ ಶೇರ್ಸ್ ಸೋಲ್ಡ್ ಬೈ ದ ವೆಂಡರ್ ಕಂಪನಿ, ಸೇಲ್ ಮಾಡೋದು ವೆಂಡರ್ ಕಂಪನಿನೇ. ಆಕ್ಚುಲಿ ಹೌ ಮೆನಿ ಆರ್ ದ ನಂಬರ್ ಆಫ್ ಶೇರ್ಸ್ ರಿಸೀವ್ಡ್? 1,01,150 shares are received by the vendor company. Out of this one, how many are the number of shares sold by the vendor company? 1 lakh. 1 by
ನಂಬರ್ ಆಫ್ ಶೇರ್ಸ್ ಕೊಟ್ಟಿರಲ್ಲ. ನಂಬರ್ ಆಫ್ ನೋಡಿ, ಒಂದ್ ನಿಮಿಷ ವೇಟ್ ಎ ಮಿನಿಟ್. ಎಷ್ಟು ಶೇರ್ಸ್ ಅನ್ನ ಮಾರಾಟ ಮಾಡಿದ್ರು ಅಂತ ಹೇಳಿದ್ದಿದ್ರೆ ಈಗ ಈ 2 ಲೈನ್ ಬಂತಲ್ವಾ, ಇದು ನೆಸೆಸಿಟಿ ಇರ್ಲಿಲ್ಲ. ನಂಬರ್ ಆಫ್ ಶೇರ್ಸ್ ಅನ್ನ ಕೊಟ್ಟಿಲ್ಲ. ದಟ್ ಫೆಲೋ ಹ್ಯಾಸ್ ಗಿವನ್ ದ ಪ್ರಪೋರ್ಷನ್ ದಟ್ ಈಸ್ 1/5 ಅಂತ ಹೇಳ್ತಾನೆ. ಸೊ ದೇರ್ಫೋರ್ 1,01,150 into 1/5 is equal to 20,230. 20,230. 230. ಇದು ನಂಬರ್ ಆಫ್ ಶೇರ್ಸ್ ಸೋಲ್ಡ್ ಆಗುತ್ತೆ. ಇದು ನಂಬರ್ ಆಫ್ ಶೇರ್ಸ್ ಅಷ್ಟೇನೆ. ಸಿ ದ ಫಸ್ಟ್ ಪ್ಯಾರಾ, ನಂಬರ್ ಆಫ್ ಶೇರ್ಸ್ ಸೋಲ್ಡ್ ಬೈ ದ ವೆಂಡರ್ ಕಂಪನಿ ಈಸ್ 20,230 ಶೇರ್ಸ್ ಆಯ್ತು. ಸೊ ಅದು ಈಗ ಇದರಲ್ಲಿ ಈಗ ಬರುತ್ತೆ ನೋಡಿ ಕ್ಯಾಲ್ಕುಲೇಷನ್. ನೆನ್ನೆ ಇದೆಲ್ಲ ಫಾಲೋ ಮಾಡಿದೀವಿ, ಸಮ್ ಅಡ್ಜಸ್ಟ್ಮೆಂಟ್ ಬಿಟ್ಬಿಟ್ಟಿದೆ ಅಷ್ಟೇ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಶೇರ್ಸ್. ಇದೆಲ್ಲ ಇದಿಲ್ಲಿ ಬರುತ್ತೆ. ಈಗ ಇಲ್ಲಿ ಬಂದು ಫಸ್ಟ್ ಇದು ತಗೋಬೇಕು. ನೆನ್ನೆ ಹೇಳಿದಲ್ಲ ಅದೇ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ನೋಡಿ. ದಟ್ ಈಸ್ ಪ್ರೈಸ್ ಅಟ್ ವಿಚ್ ಶೇರ್ಸ್ ಆರ್ ಟೇಕನ್ ಬೈ ವೆಂಡರ್ ಕಂಪನಿ. ಓಕೆ, ಸೊ ವೆಂಡರ್ ಕಂಪನಿ ಯಾವ ಪ್ರೈಸ್ ಅಲ್ಲಿ, ಯಾವ ರೇಟ್ ಅಲ್ಲಿ ಶೇರ್ಸ್ ಅನ್ನ ತಗೊಂಡಿದ್ದು? 10 ರೂಪೀಸ್ 9 ರೂಪೀಸ್? 9 ರೂಪೀಸ್ ಸರ್. 9 ರೂಪೀಸ್ ಏನದು ಕರೆಕ್ಟ್ ಆಗಿ ನೋಡು. ಪಾಯಿಂಟ್ ನಂಬರ್ ನಲ್ಲಿ 10 ರೂಪೀಸ್ ಸೋಲ್ಡ್ ಇನ್ ದ ಮಾರ್ಕೆಟ್ 9 ರೂಪೀಸ್. ಸೇಲ್ಸ್ ಪ್ರೈಸ್ ಬಂದು 9 ರೂಪೀಸ್, ಬಟ್ ಪರ್ಚೇಸಿಂಗ್ ಕಂಪನಿಯಿಂದ ಬಂದಿದ್ದು 10 ರೂಪೀಸ್. ಆಯ್ತಾ? ಸೊ ನೆಕ್ಸ್ಟ್ ಇನ್ನು ಕಂಪೇರ್ ಮಾಡಿದಾಗ price at which shares are sold by the vendor company. ಪರ್ಚೇಸ್ ತಗೊಂಡಿದ್ದು 10 ರೂಪಾಯಿ, ಸೇಲ್ ಮಾಡ್ತಾ ಇರೋದು ಎಷ್ಟು ರೂಪಾಯಿಗೆ? 9 ರೂಪೀಸ್ಗೆ ಆಗುತ್ತೆ. ಸೊ ದೇರ್ ಫೋರ್ ಇಲ್ಲಿ ಲಾಸ್ ಪರ್ ಶೇರ್, ಒಂದು ಶೇರ್ಗೆ ಲಾಸ್ ಎಷ್ಟು ಬರುತ್ತೆ? ದಟ್ ಈಸ್ 1 ರೂಪಿ ಬರುತ್ತೆ.